ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣಕ್ಕೆ ಬಂದಿದ್ದೆ. ಸವದತ್ತಿ ಪಟ್ಟಣ ಬಗ್ಗೆ ಹೇಳ್ಬೇಕಂದ್ರೆ, ಸತ್ಯಯುಗದ ಕಾಲದಲ್ಲಿಯೂ ಸಹಿತ ಆದಿಶಕ್ತಿ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇರುವಂತ ಪುಣ್ಯಕ್ಷೇತ್ರವೇ ಈ ಸವದತ್ತಿ ಪಟ್ಟಣ. ಈ ಸವದತ್ತಿ ಪಟ್ಟಣದ ಮಧ್ಯಭಾಗದಲ್ಲಿ 1735 1753 ಇಸ್ವಿ ಮಧ್ಯದಲ್ಲಿ ನಿರ್ಮಾಣಗೊಂಡಂತ ಜಯಪ್ಪ ದೇಸಾಯಿಯವರು ನಿರ್ಮಿಸಿದಂತ ಕೋಟೆ ಸವದತ್ತಿ ಕೋಟೆ ಬಗ್ಗೆ ತೋರಿಸ್ಬೇಕಂತ ಯೋಚನೆ. ಜಯಪ್ಪ ದೇಸಾಯಿಯವರು ನವಲಗುಂದ ಮತ್ತು ಸಿರ್ಸಂಗಿ ಸಂಸ್ಥಾನವನ್ನು ಆಳ್ತಿದ್ದಂತ ದೇಸಾಯಿಯವರು. ಅಂದ್ರೆ ಈ ನವಲಗುಂದ ಮತ್ತು ಸಿರ್ಸಂಗಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ಸಾಕಷ್ಟು ರಾಜ ಮಹಾರಾಜರ ಆಡಳಿತ ಒಳಪಟ್ಟಂತ ಸಂಸ್ಥಾನ. ಆ ಸಂಸ್ಥಾನದಲ್ಲಿ ಈ ಸವದತ್ತಿ ಪಟ್ಟಣ ಬರ್ತಿತ್ತು. ಆಗ ಇವರು ತಮಗೆ ಬೇಕಾದಂಗೆ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈ ನಾಮಫಲಕದಲ್ಲಿ ಹಾಕಿರುತ್ತಾರೆ. ಈಗ ನಾವು ಕೋಟೆ ಒಳಗೆ ಹೋಗಿ ಕೋಟೆ ಒಳಗಿರುವಂಥ ವಿಶೇಷತೆಗಳನ್ನೆಲ್ಲ ತೋರಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಕೋಟೆನೂ ಸಹಿತ ಎಲ್ಲ ಕೋಟೆಗಳ ಹಾಗೆ ಗೋಮುಖವಾಗಿದೆ. ಗೋಮುಖ ಅಂದ್ರೆ ಯಾವುದೋ ಕೋಟೆಗಳು ನೀರಾಗಿರೋದಿಲ್ಲ. ಅಂದ್ರೆ ಶತ್ರುಗಳು ದಾಳಿ ಮಾಡಿದ್ರೆ, ಆನೆ ತಗೊಂಡು ಬಂದ ದಾಳಿ ಮಾಡಿದ್ರು ಸಹಿತ ಕೋಟೆಗಳು ಹೊಡಿಬಾರದು ಅನ್ನೋ ಕಾರಣಕ್ಕೆ ವಕ್ರವಾಗೇ ಇರುತ್ತೆ. ಇದು ಸಹಿತ ಹಾಗಿದೆ. ಇದು ಮುಂದೆ ಒಂದು ಕೋಟೆ ಇದ್ದು ನಂತರ ಮತ್ತೊಂದು ಇರುತ್ತೆ. ಅಂದ್ರೆ 2 ದ್ವಾರಗಳನ್ನು ಹೊಂದಿರುವಂತ ಕೋಟೆ ಇದು. ಮತ್ತು ಇಲ್ಲಿಂದ ಶತ್ರುಗಳನ್ನ ಚಲನವಲನ ನೋಡುವಂಥದ್ದು ಇಲ್ಲಿಂದ ಮಾಡ್ತಿದ್ರು ಮೊದಲಿನ ಕಾಲದಾಗ. ಇದು ಗುಪ್ತ ಮಾರ್ಗನು ಅಂತ ಹೇಳ್ಬೋದು ಇದನ್ನ. ಇಲ್ಲಿ ಸಾಕಷ್ಟು ಸುಂದರವಾಗಿರುವಂತ ಈ ಕೋಟೆಯನ್ನ ಸಾಕಷ್ಟು ಜನ ಇಲ್ಲಿ ಬರ್ತಾ ಇರ್ತಾರೆ ಪ್ರತಿನಿತ್ಯ. ಹಾಗೆ ಇಲ್ಲಿ ಸಾಕಷ್ಟು ಸಿನಿಮಾಗಳು ಸಹಿತ ಚಲನಚಿತ್ರಗಳು ಚಿತ್ರೀಕರಣವಾಗಿದ್ದಾವೆ. ದರ್ಶನ್ ಅವರ ಅಭಿನಯದ ಸ್ವಾಮಿ ಮತ್ತು ಅಯ್ಯ, ಹಾಗೆ ಶಿವರಾಜ್ ಕುಮಾರ್ ಅವ್ರದ ಶ್ರೀರಾಮ್ ಚಿತ್ರ ಇರ್ಬೋದು, ನೀಲಾಂಬರಿ ಪಿಕ್ಚರ್ ಚಲನಚಿತ್ರ ಇರ್ಬೋದು. ಇತ್ತೀಚೆಗೆ ವಿಜಯ ರಾಘವೇಂದ್ರ ಅವರು ಅಭಿನಯಿಸಿದಂತ ರಾಕ್ಷಸ ಎಂಬ ಚಲನಚಿತ್ರ ಸಹಿತ ಇಲ್ಲಿಯೇ ಸವದತ್ತಿಯಲ್ಲಿ ಚಿತ್ರೀಕರಣವಾಗಿದೆ. ಈ ರಾಕ್ಷಸ ಚಿತ್ರ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು, ಯಾಕಂತೆ ಅಂದ್ರೆ ಅವಶ್ಯಕತೆ ಬಂದಿತ್ತು. ಮುಂದೆ ಹೇಳ್ತೀನಿ ಒಂದು ಸ್ವಲ್ಪ. ಇಲ್ಲಿ ಕೋಟೆಯಲ್ಲಿ ಅಂದ್ರೆ ಈ ಇದ್ರ ಮೂಲಕ ಶತ್ರುಗಳನ್ನ ದಾಳಿ ಮಾಡಿದ್ರೆ ಎದುರಿಸುವಂತ ಒಂದು ಕಿಂಡಿಗಳನ್ನ ಇಡ್ತಿದ್ರು ಕೋಟೆ ಒಳಗೆ. ಅದೇ ರೀತಿ ಇಲ್ಲಿ ಇದಾವೆ, ಇಲ್ಲಿ ತೋರಿಸ್ತಾ ಇದ್ ನೋಡಿ. ಅವೆಲ್ಲ ಶತ್ರುಗಳ ಪ್ರತಿ ದಾಳಿ ಮಾಡೋ ಸಲುವಾಗಿ ಸೈನಿಕರಿಗಾಗಿ ಇಟ್ಟಿರುವಂತ ಕಿಂಡಿಗಳು. ಇನ್ನು ಕೋಟೆ ಒಳಗೆ ಹೋಗ್ಬೇಕು. ಅಲ್ಲಿ ಕೋಟೆ ಒಳಗೆ ಹೋದಾಗ ನನಗೆ 3 ಜನ ಹುಡುಗರು ಸಿಕ್ಕರು. ಒಂದು ಪ್ರತೀಕ್ ಅಂತ ಒಬ್ಬ ಹುಡುಗ, ಆಗ ಅಭಿಷೇಕ್ ಅಂತ ಒಬ್ಬ ಹುಡುಗ, ಮತ್ತು ಮುತ್ತುರಾಜ್ ಅಂತ 3 ಹುಡುಗರು ಸಿಕ್ಕರು. ಆ 3 ಹುಡುಗರೇ ನನಗೆ ಈ ಕೋಟೆ ಒಳಗಿರುವಂತ ಎಲ್ಲ ವಿಶೇಷತೆಗಳನ್ನ ತೋರಿಸ್ಕೊಟ್ರು. ಇದು 2ನೇ ದ್ವಾರ ದಾಟಿ 3ನೇ ದ್ವಾರಕ್ಕೆ ಹೋಗ್ತಾ ಇದ್ವಿ. ಇದರ ನಂತರ ಬರುವುದು ಕೋಟೆ ಆವರಣ ಎಲ್ಲ ಬರುತ್ತೆ. ಕೋಟೆ ಆವರಣದಲ್ಲಿ ಹಳೆಯದೊಂದು ರಾಜವಾಡೆನೂ ಇತ್ತು, ಈಗೆಲ್ಲ ಬಿದ್ದು ಹೋಗಿದೆ. ಇಲ್ಲಿ ಸಿಹಿ ನೀರಿನ ಕುಡಿಯುವ ಬಾವಿನೂ ಸಹಿತ ಇದೆ. ಇಲ್ಲಿ ಬಾವಿಯಲ್ಲಿ ಸತತ ನೀರು ಇರುತ್ತೆ. ಆದ್ರೆ ಈಗ ನೀರು ತುಂಬಾ ಮಲಿನ ಆಗಿಬಿಟ್ಟಿದೆ. ಅಂದ್ರೆ ಈಗ ಬಳಕೆಗೆ ಯೋಗ್ಯದಲ್ಲಿ ನೀರಲ್ಲ, ಎಲ್ಲ ಕಪ್ಪೆ ಮೋಸಗಟ್ಟಿಬಿಟ್ಟಿದೆ, ಅಂದ್ರೆ ಪಾಚಿಗಟ್ಟಿಬಿಟ್ಟಿದೆ. ಇಲ್ಲಿ ಆಟ ಆಡ್ತಾ ಇರುವಂತ 3 ಹುಡುಗರು, ಅಭಿಷೇಕ್ ಮತ್ತು ಮುತ್ತುರಾಜ, ಅವನು ಪ್ರತೀಕ್ ಅನ್ನೋ 3 ಹುಡುಗರು ಈ ಕೋಟೆಯನ್ನೆಲ್ಲ ತೋರಿಸಿರು. ಅದರಲ್ಲಿ ಅಭಿಷೇಕ್ ಅನ್ನೋ ಹುಡುಗೊಬ್ಬ ಈ ರಾಕ್ಷಸ ಅಂತ ಒಂದು ಮೊನ್ನೆ ಚಲನಚಿತ್ರ ಬಂತು ಕೆಲವು ದಿವಸಗಳ ಹಿಂದೆ. ಆ ಚಲನಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದಾನೆ. ಅಂದ್ರೆ ಮೊಸಳೆ ಎಲ್ಲಿದೆ ಅಂತ ಒಂದಷ್ಟು ಪೊಲೀಸರು ಕೇಳಿದಾಗ ಅಲ್ಲಿ ಮೊಸಳೆ ಬಂದೈತ್ರಿ ಅಂತ ಹೇಳಿ ಕಳಿಸಿಕೊಡುವಂತ ಒಂದು ದೃಶ್ಯದಲ್ಲಿ ಪಾಲ್ಗೊಂಡಿದ್ದಂತ ಹುಡುಗನ ತೋರಿಸ್ತೀನಿ ಮುಂದೆ. ಸ್ವಲ್ಪ ಅಲ್ಲಿ ಕೋಟೆ ಮೇಲೆ ಮಾತಾಡ್ಬೇಕಾರೆ ಕನ್ಸುತ್ತೆ. ಇದು ಸವದತ್ತಿ ಕೋಟೆ ಆವರಣದಲ್ಲಿ ಈಗ ನಾವು ಕಾಡು ಸಿದ್ದೇಶ್ವರ ಗುಡಿ ಹೋಗುವಂತ ದಾರಿ. ಬಾವಿ ತೋರಿಸಿನಿ. ಅದ್ರ ನಂತರ ಇಲ್ಲಿ ಕೋಟೆಯನ್ನ ತೋರಿಸ್ತಾ ಇದ್ದೀನಿ. ಕೋಟೆಯನ್ನು ಎಲ್ಲ ಕಡೆ ಎಲ್ಲ ಭಾಗಗಳು ತುಂಬಾ ಚೆನ್ನಾಗಿದೆ. ಒಂದು 10% ಒಂದ್ ಸ್ವಲ್ಪ ಕೋಟೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಬಿರುಕುಳು ಬಿಟ್ಟು ಒಂದಷ್ಟು ಭಾಗಗಳು ಬಿದ್ದೋಗಿದೆ. ಈಗ ನಾವು ಕಾಡಸಿದ್ದೇಶ್ವರ ದೇವ್ರದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ 3 ಜನ ಹುಡುಗರು. ಅಲ್ಲಿ ಆಟದ ಒಂದು ಗಾರ್ಡನ್ ಟೈಪ್ ಮಾಡಿದ್ದಾರೆ. ಹುಡುಗರಿಗೆ ಅಡಿಗೆ ವಸ್ತುಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ಕಾಡಸಿದ್ದೇಶ್ವರ ದರ್ಶನ ಮಾಡ್ಕೋಬೇಕು. ದರ್ಶನ ಮಾಡ್ಕೊಂಡ ನಂತರ ನಾವು ಕೋಟೆ ಆವರಣೆಲ್ಲ ಸುತ್ತಮುತ್ತ ಎಲ್ಲ ನೋಡೋದು. ಈಗ ನಾವು
ಕಾಡಸಿದ್ದೇಶ್ವರ ದೇವಸ್ಥಾನ ಒಳಗೆ ಪ್ರವೇಶ ದ್ವಾರದಿಂದ ಒಳಗೆ ಹೋಗ್ತಾ ಇದ್ವಿ. ಇದು ಸಹಿತ ಒಂದು ಕೋಟೆ ಅದೇ ಥರನೇ ಗಟ್ಟಿಮುಟ್ಟಾಗಿ ಇದೆ, ನೋಡಲು ಮತ್ತು ಸುಂದರವಾಗಿದೆ. ಇಲ್ಲಿ ಸಾಕಷ್ಟು ತಂಪು ಇರೋದಂದ್ರೆ ಇಲ್ಲಿ ಹೊರಗಿನವ್ರು ಬಂದು ಆರಾಮ್ ವಿಶ್ರಾಂತಿ ಮಾಡ್ತಾರೆ ಜನ. ಎಷ್ಟೋ ಜನ ಇಲ್ಲಿ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡ್ಕೊಂಡು ಕೆಲವರು ಧ್ಯಾನ ಮಾಡ್ಕೊಂಡು ಕುಂದಿರ್ತಾರೆ, ಕೆಲವರು ವಿಶ್ರಾಂತಿ ಮಾಡ್ತಾರೆ. ಮಧ್ಯಾಹ್ನ ಬಿಸಿಲು ಇರೋದಂದ್ರೆ ನಾವು ಬಂದರು ಪಕ್ಕ ಬ್ಯಾಸಿಗೆ ಇರೋದಂದ್ರೆ ಬಿಸಿಲು ಕಾಲ ಇರೋದಂದ್ರೆ ಸಿಕ್ಕಾಡು ಬಿಸಿಲಿತ್ತು. ಆದರೂ ನಾವು ಒಂದು ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕಾಗಲಿಲ್ಲ. ಆದರೆ ಅಲ್ಲಿ ತಂಪು ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಒಳಗೆ ಹೋಗಿ ಶ್ರೀ ಕಾಡಸಿದ್ದೇಶ್ವರ ದರ್ಶನ ಮಾಡ್ಕೊಂಡು, ಈ ಕಾಡಸಿದ್ದೇಶ್ವರ ದೇವಸ್ಥಾನನ ಬಹುಶಃ 18ನೇ ಶತಮಾನದಲ್ಲಿ ನಿರ್ಮಾಣ ಆದದ್ದು. ಈಗ 300 ವರ್ಷದ ಹಿಂದಿನ ದೇವಸ್ಥಾನ ಇದು. ಕಟ್ಟಿಗೆಯಿಂದ ಕಂಬಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಂಬಗಳಿದ್ದಾವೆ. ಇದು ಮುಖ್ಯ ದೇವರು ಕಾಡಸಿದ್ದೇಶ್ವರ. ನಾವು ವಿಶೇಷವಾಗಿ ಎಲ್ಲಿ ಹೋದಲ್ಲೆಲ್ಲ ದೇವಸ್ಥಾನ ಬೀಗ ಹಾಕಿಬಿಟ್ಟಿರ್ತಾರೆ, ಹಿಂಗಾಗಿ ನಾವು ದೂರಿಂದನೇ ತೋರಿಸ್ಬೇಕಾಗುತ್ತೆ. ಅದರಿಂದ ತೋರ್ಸೋಕ್ಕಾಗಲ್ಲ. ಅವ್ರು ಬಂದು ಅವ್ರೇನೋ ಬೀಗ ತೆಗೆದು ಕೆಲವ್ರು ತೋರಿಸ್ತಾರೆ, ಕೆಲವ್ರು ತೋರಿಸೋದಿಲ್ಲ. ಹಾಗೆ ಅದು ಕಾಡಸಿದ್ದೇಶ್ವರ ದರ್ಶನ ಮಾಡಿದ ನಂತರ ಮತ್ತೆ ನಾವು ಕೋಟೆ ಆವರಣ ಸುತ್ತಮುತ್ತ ಮತ್ತು ಕೋಟೆಯೊಳಗಿನ ಒಂದು ಗುಪ್ತ ಮಾರ್ಗಗಳು, ಸಿಹಿ ನೀರಿನ ಬಾವಿ ಇವೆಲ್ಲ ತೋರಿಸ್ತು. ಮತ್ತಿದು ದೇವಸ್ಥಾನನ ಕಟ್ಟಿಗೆ ಕಂಬಗಳಿಂದ ನಿಲ್ಲಿಸಿದ್ದಾರೆ. ಸಿಕ್ಕಾಪಟ್ಟೆ ದಪ್ಪದವ್ರಿ ಕಂಬಗಳು. 300 ವರ್ಷದ ಇತಿಹಾಸ ಹಿಂದಿದೆ ನೋಡ್ರಿ. ಕಟ್ಟಿಗೆಗಳು ಹೆಂಗದವ. ಆಗಿನ ಕಾಲದಾಗ ರಾಜ ಮಹಾರಾಜರು ತುಂಬಾ ಒಳ್ಳೆಯ ಕಟ್ಟಿಗೆಗಳಂತಂದು ಕಿಶಂದ್ರ ದೇವಸ್ಥಾನ ಕಂಬಗಳಾಗಿ ಬಳಸ್ತಾ ಇದ್ರು. ಇಲ್ಲೂ ಹಾಗೆ ಬಳಸಿದ್ದಾರೆ. ಮತ್ತು ಮೊದಲಿನ ದೇವಸ್ಥಾನಗಳನ್ನ ಹೆಚ್ಚಾಗಿ ಕಲ್ಲುಗಳಿಂದ ಮಾಡಿದಂಥ ದೇವಸ್ಥಾನ ಇರ್ತಿದ್ದು, ಅದಕ್ಕೆ ಗಚ್ಚನ್ನು ಹಾಕ್ತಿದ್ರು. ಗಚ್ಚಂದ್ರೆ ಈಗಿನ ಜನತೆಗೆ ಸ್ವಲ್ಪ ಅಷ್ಟು ಗೊತ್ತಾಗೋದಿಲ್ಲ. ವಿಶೇಷವಾಗಿ ಸುಣ್ಣ ಮತ್ತು ಅಂಟಾದ್ರೆ ಈ ಗಿಡದಲ್ಲಿ ಬರುತ್ತಲ್ಲ ಜಾಲಿ ಅಂಟು, ಜಾಲಿ ಗಿಡದ ಅಂಟ ಮತ್ತು ಬೇವಿನ ಅಂಟ ಉಪಯೋಗ ಮಾಡಿಕೊಂಡು ಸುಣ್ಣ ಮಿಕ್ಸ್ ಮಾಡಿ ಅದನ್ನ ಹಾಕ್ತಿದ್ರು. ಆ ಕಲ್ಲುಗಳನ್ನ ತುಂಬಾ ಭದ್ರವಾಗಿ ಇಟ್ಕೋತಿದ್ರು. ಸಾಕಷ್ಟು ನಾವು ಹಳೆ ಕಾಲದ ಬ್ರಿಡ್ಜ್ಗಳು ಇರ್ಬೋದು, ದೇವಸ್ಥಾನಗಳು ಇರ್ಬೋದು, ಯಾವುದೇ ಕಟ್ಟಡ ನೋಡಿ ಹಳೆ ಕಾಲದ್ದು ಗಚ್ಚುಗಳಲ್ಲೇ ಕಟ್ಟಿರ್ತಾರೆ. ಅದು ಬಹಳ ಗಟ್ಟಿಮುಟ್ಟಾಗಿರುತ್ತಿತ್ತು. ಈಗಿನ ಸಿಮೆಂಟದಲ್ಲಿ ಎಷ್ಟೋ ಶಕ್ತಿ ಇಲ್ಲ. ಈಗಿನ ಸಿಮೆಂಟದಲ್ಲಿ ಸುಮಾರು ಮಾಡ್ಬೋದು ಅಷ್ಟೇ. ಪೊಲೀಸ್ ಸ್ಟೇಷನ್ದಾಗ ಮಾಡ್ಯಾರು. ಬೀರಪ್ಪನ ಪಾತ್ರ ಮಾಡಿದವ ಯಾರವ? ನೀನ ಪಾತ್ರ ಮಾಡ. ನಿನ್ನ ಹೆಸರೇನ? ಅಭಿಷೇಕ್. ರಾಕ್ಷಸ್ ಪಿಕ್ಚರ್ ಐತಿ. ಏನು ಮಾಡಿಸಿದ್ರು ನೀ ಕಡಿದ್ರೆ? ರೊಕ್ಕ ಕೊಟ್ರಲ್ಲ? ಎಷ್ಟು ಕೊಟ್ರಿ? 200 ರೂಪಾಯಿ ಕೊಟ್ರು. ಪಗಾರ ಬತ್ಲಕ್ಕೋ. ಸಿನಿಮಾ ನೀನು ನೋಡಿದಿಲ್ಲ ಪಿಕ್ಚರ್ ಅದನ್ನೇ? ಎಲ್ಲಿ ನೋಡಿದೆ? ಟಿವಿ ಐತ್ಲ ಹೆಂಗೆ? ಜಿಯೋ. ಹಾಂ, ಟಿವಿ ಹಾಸ್ಟೆಲ್ ನೋಡಿದೇನೆ. ನೀನು ಹೆಸರು ತೋರಿಸಿಲ್ಲ. ಇತ್ತೀಚೆಗೆ ಸೌದತ್ತಿಯಲ್ಲಿ ಚಿತ್ರೀಕರಣವಾದಂಥ ರಾಕ್ಷಸ್ ಅಂತ ಒಂದು ಚಲನಚಿತ್ರದಲ್ಲಿ ಆ ಹುಡುಗ ಒಂದು ಸಣ್ಣ ಪಾತ್ರ ಮಾಡಿದ್ದತೆ. ಪೊಲೀಸ್ನವರು ಏನೋ ಕೂತ್ಕೊಂಡಾಗ ಅಲ್ಲಿ ಮೊಸಳೆ ಬಂದೈತಿ ಅಂತ ಹೇಳ್ತಾರೆ. ಮೊಸಳೆಯಲ್ಲಿ ತಂದಾಗ ಅಲ್ಲಿ ಐತಿ ನೋಡ್ರಿ, ಹೋಗ್ತಾನೆ ನೋಡಿ ಅಂತ ಹೇಳ್ತಾನೆ. ಈ ಹುಡುಗ ಪಾತ್ರ ಮಾಡಿದ್ದತೆ. ಸುಮಾರು 1 ತಾಸು ಇಟ್ಕೊಂಡು ಅವನು ಮೇಕಪ್ ಮಾಡಿ ಅವನಿಗೆ ಒಂದು ಇದನ್ನ ಮಾಡಿಸಿದ್ರೆ ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವಂಗೊಂದಷ್ಟು ದುಡ್ಡು ಕೊಟ್ಟು ಕಳಿಸಿದಿರುತ್ತೆ ಕಲಾವಿದನ ಕೆಲಸ ಪಾಲಕರಾಗಿ. ಇದು ಕೋಟೆ ಆವರಣಲ್ಲೇ ತೋರಿಸ್ತಿದ್ವಿ. ಮತ್ತೆ ಯಾಕಂದರೆ ಅಲ್ಲಿ ವಸ್ತುಸ್ಥಿತಿಗಳನ್ನ ತೋರಿಸ್ಕೊತಾನೆ ನಾನು ಎಲ್ಲ ಕೇಳಬೇಕಾಗತ್ತೆ. ಆಗಲೇ ಒಂದಷ್ಟು ವಿಷಯಗಳು ಅರ್ಥ ಆಯಿತು. ಗಚ್ಚುಗಳ ಬಗ್ಗೆ ಹೇಳ್ತಾ ಇದ್ದೆ. ಈಗ ನೋಡಿ, ಹಿಂದಿನ ಕಾಲದಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ಇರ್ಬೋದು, ಬಿಲ್ಡಿಂಗ್ಗಳು ಇರ್ಬೋದು, ಅಂದರೆ ಕಟ್ಟಡಗಳು ಇರ್ಬೋದು, ದೇವಸ್ಥಾನ ಇರ್ಬೋದು, ಕೋಟೆಗಳು ಎಲ್ಲ ಗಚ್ಚನ ಇರ್ತಿದ್ದು. ಇದು ಮಲಪ್ರಭಾ ನದಿಯ ಹಿನ್ನೀರು. ಇದು ನಾನು ಬೆರಳು ಮಾಡಿ ತೋರಿಸಿರೋ ಉದ್ದೇಶ, ಈ ರಾಕ್ಷಸ ಅಂತ ಒಂದು ಚಲನಚಿತ್ರದಲ್ಲಿ ಈ ಮೊಸಳೆ ಇರುವಂಥ ಜಾಗ ಅಂತ ಒಂದು ಗುರುತಿಸಿದಂಥ ಸ್ಥಳ ಅದು. ಈ ಕೋಟೆ ಮೇಲಿದ್ದಾಗ ಪೂರ್ತಿ ಸೌದತ್ತಿ ಪಟ್ಟಣ ಎಲ್ಲ ಪೂರ್ತಿಯಾಗಿ ಕಾಣುತ್ತೆ. ಈ ಸೌದತ್ತಿಯ ಮೂಲ ಹೆಸರು ಪರಸಗಡ ಅಂತ ಹೇಳ್ತಾರೆ. ಆದರೆ ಸತ್ಯಯುಗದಲ್ಲಿ ಸೌಗಂಧಿಕಾಪುರ ಅಂತ ಇತ್ತು. ಸೌಗಂಧಿಕಾಪುರ ಇದ್ದದ್ದು, ಆಮೇಲೆ ಸುಗಂಧಪುರ,
ಸೌದತ್ತಿ ಅಂತ ಆಯ್ತು. ಆಮೇಲೆ ಪರಶುರಾಮನ ಯುದ್ಧದಕ್ಕಾಗಿ ಪರಸಗಡ ಅಂತ ಹೇಳ್ತಿದ್ರು, ಒಂದಷ್ಟು ದಿವಸ ಹೆಸರಿತ್ತು. ಮತ್ತೆ ಇವತ್ತಿಗೂ ನಾವು ಈ ವಿಧಾನಸಭಾ ಚುನಾವಣೆ ಅಂದ್ರೆ ಬರುತ್ತಲ್ಲ, ಅದು ಇಲ್ಲಿ ಮತಗಟ್ಟೆ ಅಂದ್ರೆ ಸಾರಿ, ಇದು ವಿಧಾನಸಭಾ ಹೆಸರು ಇದು ಪರಸಗಡ ಸೌದತ್ತಿ ಅಂತ ಹೆಸರಿದೆ. ಅಂದ್ರೆ ಪರಸಗಡ ಅಂತ ಹೆಸರು ಇನ್ನೂ ಇದೆ ಬಳಕೆಯಲ್ಲಿ. ಸೌದತ್ತಿ ಅಷ್ಟೇ ಅಂತ ಮತಕ್ಷೇತ್ರ ಅಂದ್ರೆ ಗೊತ್ತಾಗೋಲ್ಲ. ಪರಸಗಡ ಸೌದತ್ತಿ ಅಂತ ಹೇಳ್ತಾರೆ. ಪರಶುರಾಮನ ಊರು ಪರಸಗಡ ಅಂತ ಹೇಳ್ತಾರೆ. ಆಮೇಲೆ ಪರಸಗಡದಲ್ಲಿ ಇನ್ನೊಂದು ಕೋಟೆ ಇತ್ತಂತೆ, ನನಗದು ಗೊತ್ತಾಗದೆ ಬಂದಿದ್ದೀನಿ. ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯ ಮಹಾತ್ಮೆಯ ಬಗ್ಗೆ ಒಂದು ಒಳ್ಳೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶ ಅಂದ್ರೆ ಇನ್ನೂ ಮಾಡಿಲ್ಲ. ಅದ್ರ ಬಗ್ಗೆ ಒಂದಷ್ಟು ವಿಚಾರದ ಚರ್ಚೆ ನಡೀತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅದಾವ, ಅದನ್ನ ಕ್ಲಿಯರ್ ಮಾಡಿಕೊಂಡು ಮಾಡ್ತೀನಿ. ಮತ್ತು ಈ ದೇವಸ್ಥಾನ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಂಬಗಳು ನೋಡಿ ಸಿಕ್ಕಾಪಟ್ಟೆದಾವು. ಅದನ್ನೆಲ್ಲ ತೋರಿಸಿದ ನಂತರ ಈಗ ಮತ್ತೆ ದೇವಸ್ಥಾನದ ಹೊರಗೆ ಬಂದು ಇದು ಈಗ ನಾ ತೋರಿಸ್ತಾ ಇರುವಂತ ಈಗ ಅಡಿಗೆ ಸಾಮಾನು ಮಾಡಿದ್ದಾರೆ ಹುಡುಗರಿಗೆ ಆಡಕ್ಕಂತೇಳಿ ಗಾರ್ಡನ್ ಮಾಡ್ಬೇಕು. ಆದ್ರೆ ಈಗ ನಮಗೆ ಮುಂದಲ್ಲಿ ಹೋದಾಗ ಹುಡುಗರು ಹೇಳಿದ ಪ್ರಕಾರ ಇಲ್ಲಿ ಅರಮನೆಯದ ಒಂದು ಕೋಟೆ ಇತ್ತಂತೆ, ಸಾರಿ ಅರಮನೆ ಇತ್ತಂತೆ, ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಅರಮನೆ ಇದು ಮುಂದಿನ ದ್ವಾರ ಇತ್ತಂತೆ. ಆಮೇಲೆ ಈ ಕಡೆ ನನ್ನ ಬಲಗಡೆ ಸೈಡು ಹಿಂದಿನ ದ್ವಾರ. ಅಂದ್ರೆ ಯಾರಾದ್ರೂ ಬಂದ್ರು ಇಲ್ಲಿ ಅಡಿಗೆ ಮನೆ ಮತ್ತು ಪಡಸಾಲಿ ಈ ತರದ ಅರಮನೆ ಒಳಗೆ ಏನೇನು ಇರ್ಬೇಕಿತ್ತ ಎಲ್ಲ ತರದ್ದು ಅಂತ ಅದು ಒಂದು ಮನೆ ಇರ್ತದ. ಈರೋ ನೋಡಿ ಕಟ್ಟಡ ಇನ್ನೂ ಇದೆ, ಕುರುಗಳು ಇದಾವೆ. ಹಿಂಗೆ ಹುಡುಗರು ಇಲ್ಲಿ ಹಿಂದಿನ ಬಾಗಿಲು ಅಂತ ಹೇಳ್ತಾ ಇದಾರೆ ಹುಡುಗರು. ವಿಶೇಷವಾಗಿ ಇಲ್ಲಿ ಜಾಸ್ತಿ ಹೇಳಿದ್ದು ಪ್ರತೀಕನ್ ಹುಡುಗನೇ ಒಂದ್ ಸ್ವಲ್ಪ ಜಾಸ್ತಿ ಹೇಳಿದ್ದು. ಇನ್ನಿಬ್ರು ಹುಡುಗರು ಅಷ್ಟು ಪಾಪ ಗೊತ್ತಿಲ್ಲ ಏನಷ್ಟು ಮಾಹಿತಿ. ಅವರು ಇಲ್ಲಿ ನಾನು ಓದಿದ್ದು ರವಿವಾರ ಇರೋದಂದ್ರೆ ಸೂಟಿ ಇದ್ದತ್ತ, ಸಂಡೇ ಸೂಟಿ ಇದ್ದದಕ್ಕೆ ಇಲ್ಲಿ ಕೋಟೆ ಆಟ ಆಡ್ಕೊತಾರಂತೆ. ಹುಡುಗರಿಗೆಲ್ಲ ಅಡ್ಡಾಡಿ ನಂಗೆ ತೋರಿಸ್ತಿದಾರೆ. ಅಲ್ಲಿ ಸುರಂಗ ಮಾರ್ಗಗಳು ಇರ್ತಾವೆ ಕೋಟೆ ಒಳಗೆ, ಹೆಂಗೆ ಅದಾವು ಅವ್ರು ಹೇಳೋದ್ರ ತೋರಿಸ್ತಾ ಇದ್ರಪ್ಪ. ನನಗೆ ಅದಕ್ಕೆ ಬರ್ತಾ ಇತ್ತು, ಅಷ್ಟು ಒಳಗೆ ಹೋಗಿ ಎಲ್ಲ ತೋರಿಸ್ತಾ ಇದ್ರು. ಚಿಕ್ಕ ಹುಡುಗರಕ್ಕವು ಅವ್ರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ನಮ್ಗೆ ದೊಡ್ಡ ದೇಹ ಇಟ್ಕೊಂಡು ನಮಗೆ ಓಡಾಡಕ್ಕಾಗಲ್ಲ. ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ ಹೆಂಗೆ ಹೋಗ್ತಾರ ಅವ್ರು ಪಾಸ್ ಆಗಿ, ನಮಗೆ ಹೋಗಕ್ಕಾಗಲ್ಲ. ದಾಟೆ ಬಿಟ್ಟವನು ದಾಟಿ ಎಲ್ಲ ತೋರಿಸ್ತಾ ಇದ್ದೇನೆ. ನನಗೂ ಬರೀ ಆಗ್ತದ, ನನಗೆ ಬೇಡ ಇದೆ. ಮತ್ತು ಕೋಟೆ ತೋರಿಸ್ಕೊಂಡ ಆಮೇಲೆ ಮತ್ತೆ ಮೇಲ್ಗಡೆ ಎಲ್ಲ ಸೌದತ್ತಿ ಪಟ್ಟನ್ನು ತೋರಿಸಿದ್ರು ಹುಡುಗರು. ಸಿಕ್ಕಾಪಟ್ಟೆ ದೊಡ್ಡದಿದ್ದಾರೆ ಕೋಟೆ. ಅದು ಕಾಡಸಿದ್ದೇಶ್ವರ ಗುಡಿ ಇಲ್ಲಿಂದ ಮೇಲೆ ಕಾಣಿಸ್ತದ. ಅದು ಗುಡಿನೂ ಸಹಿತ ಸುಮ್ಮ ಕೋಟೆ ಇದ್ದಂಗೆ ಐತಿ, ಕೋಟೆ ಒಳಗೆ ಕೋಟೆ ಇದ್ದಂಗೆ ಐತಿ. ಅದು ಸುರಕ್ಷಿತವಾದಂತ ಸ್ಥಳ. ಮೊದಲೆಲ್ಲ ದೇವಾಲಯಗಳನ್ನ ಮೊದಲು ಓಪನ್ ಆಗಿ ಇರ್ತಿದ್ವಿ, ಅಂದ್ರೆ ಬಯಲು ಪ್ರದೇಶದಾಗ ಬಯಲು ಜಾಗದಾಗ ಇರ್ತಿದ್ವಿ. ಈ ಮೊಘಲರು ಮತ್ತು ಗುಲಾಮಿ ಸಂಪ್ರದಾಯವರು ಇವರು ಅಂತ ದಾಳಿ ಮಾಡಿ ನಮ್ಮ ದೇಶದಲ್ಲಿರುವಂತ ಎಲ್ಲಾ ದೇವಸ್ಥಾನ ಹೊಡೆದಾಕಿ ಎಲ್ಲ ಹಾಳು ಮಾಡ್ತಾ ಇದ್ರು. ಮತ್ತು ಅಲ್ಲಿ ಸಂಪತ್ತನ್ನ ಲೂಟಿ ಮಾಡ್ತಾ ಇರೋದು. ಅಂದ್ರೆ ಮುಂದೆ ಎಲ್ಲ ಕೋಟೆಗಳಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ರಾಜರು ಮಹಾರಾಜರು ರೂಢಿ ಮಾಡ್ಕೊಂಡ್ಬಿಟ್ರು. ಅದೇ ತರನೇ ಇದು ದೇವಸ್ಥಾನ ಕೋಟೆ ಒಳಗೆ ಇರೋದು. ಮತ್ತೊಂದು ಕೋಟೆಗೆ ಒಂದು ಅವ್ರ ಕುಲ ದೇವತೆ ಅಂತ ಹೇಳಿಸ್ತು, ಅದನ್ನ ದೇವರಾಗಿ ಇಟ್ಕೊತಿದ್ರು. ಇದು ಸಿರ್ಸಂಗಿ ಮತ್ತು ನವಲಗುಂದ ಸಂಸ್ಥಾನ ಆಳ್ತಿದ್ದಂತ ದೇಸಾಯಿ ಮನೆತನದವರು ಕಟ್ಟಿಸಿರುವಂತ ಕೋಟೆ. ಇದ್ರ ಬಗ್ಗೆ ನಿಮ್ಗೆ ಗೂಗಲ್ದಲ್ಲಿ ಸರ್ಚ್ ಮಾಡಿದ್ರೆ ಒಂದಷ್ಟು ಮಾಹಿತಿಗಳು ಸಿಗತ್ತೆ. ಅದನ್ನೆಲ್ಲ ನನಗೆ ಹೇಳುವ ಅವಶ್ಯಕತೆ ಹೇಳ್ಬೋದು. ಆದರೆ ಹೆಚ್ಚಿನ ಸಮಯ ಇಲ್ಲ ಅನ್ನೋ ಕಾರಣಕ್ಕೆ ನನಗೂ ಯಾರು ಮಾಹಿತಿ ಹಚ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಮಾಹಿತಿ ಕಡಿಮೆ ಇರುತ್ತೆ ಇಷ್ಟ ಹೇಳ್ತಾ ಇರೋದು. ನೋಡಿ ಇನ್ನೂ ಗಟ್ಟಿಮುಟ್ಟಾಗಿದೆ ಕೋಟೆ. ಕೋಟೆಯನ್ನು ಆವರಣದಲ್ಲಿ ಅಲ್ಲಲ್ಲೇ ಇನ್ನೂ ಸ್ವಲ್ಪ ಸರ್ಕಾರದವರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಆಮೇಲೆ ಎಲ್ಲರೂ ಇನ್ನೂ ಸ್ವಲ್ಪ ಸ್ಥಳೀಯರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೋಟೆಯನ್ನ ಹಾಳು ಮಾಡದ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ತರಬಾರ್ದು ಇಂಥ ಸ್ಥಳದಲ್ಲಿ. ಮತ್ತು ಇನ್ನೊಂದು, ಈ ನಮ್ಮ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳಲ್ಲಿ ಈ ಬಂದು ಅನೈತಿಕವಾದಂಥ ಕೆಲವೊಂದು ಘಟನೆಗಳನ್ನ ಮಾಡುವಂಥದ್ದನ್ನ ನಿಷೇಧ ಮಾಡಬೇಕು. ಅಲ್ಲಿ ಸ್ಥಳೀಯರು ಇದಕ್ಕೆ ಬಹಳ ವಿಶೇಷವಾಗಿ ಪ್ರಾಶಸ್ತ್ಯ ಕೊಟ್ಟರೆ ಇಂಥ ಒಂದು ಕೋಟೆಗಳನ್ನ ಉಳಿಸ್ಕೊಳ್ಳುವಂಥ ಅವಕಾಶ ಇರುತ್ತೆ. ಏನಾಗುತ್ತೆ, ನಾವು ನಾಳೆ ಇನ್ನೊಂದು ಸ್ವಲ್ಪ ದಿವಸ ನಂತರ ಈಗ ನಮ್ಗೆ ಹೇಗೆ ಗಂಡು ಬೇರುಂಡ ಅಂತ ಒಂದು ಪಕ್ಷಿ ಇತ್ತು ಅನ್ನೋದನ್ನ ಬರೀ ಚಿತ್ರಪಟದಲ್ಲಿ ನೋಡಿ ಖುಷಿ ಪಡ್ತೀವಿ.
ಹಂಗ ನಾಳೆ ಹುಲಿ ಸಿಂಹಗಳು ಹೆಂಗೆ ಈ ರೀತಿ ಇರ್ತಿದ್ವು ಅಂತ ಮುಂದೆ ನೋಡ್ಬೋದು. ಅದ್ರ ನಂತರ ಇನ್ನೊಂದಷ್ಟು ವರ್ಷಗಳ ನಂತರ ಇಂಥ ಕೋಟೆಗಳು ಇರ್ತಿದ್ವು ಅನ್ನೋದು ಬರೀ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈ ಕೋಟೆಗಳು ಉಳಿಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಇದು ಮೊದಲ ಕತ್ತಿ ವರಸೆ ಮತ್ತು ಯುದ್ಧದ ತರಬೇತಿ ಕೊಡುವಂತ ಸ್ಥಳ ಅಂತ ಇದು. ಇಲ್ಲಿ ಸಾಕಷ್ಟು ಚಲನಚಿತ್ರ ಚಿತ್ರೀಕರಣಗಳು ಆಗಿದ್ದಾವೆ. ಮತ್ತೆ ಇಲ್ಲಿ ಕಾರಂಜಿಮ್ ನಡೀತಿರುತ್ತೆ. ಬಹುಶಃ ಎಲ್ಲ ಬಂದಾಗಿದೆ ಈಗ, ಅಂದ್ರೆ ಯಾಕಂದ್ರೆ ಬೇಸಿಗೆ ಕಾಲ ಇರೋದ್ರೆ ಎಲ್ಲ ಬತ್ತಿ ಹೋಗಿಬಿಟ್ಟಿದೆ. ತುಂಬಾ ಬಯಲು ಇರುತ್ತೆ ಮತ್ತು ಇದು ಯುದ್ಧದ ಶಸ್ತ್ರಾಸ್ತ್ರ ಅಭ್ಯಾಸ ಮಾಡುವಂತ ಸ್ಥಳ. ಈಗೆಲ್ಲ ಈಗ ಆಟದ ಮೈದಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಷ್ಟ. ಹಿಂದಿನ ಕಾಲದ ಆಟ ಶಸ್ತ್ರಾಸ್ತ್ರ ಅಭ್ಯಾಸದ ಸ್ಥಳಗಳು ಇವತ್ತು ಆಟದ ಮೈದಾನಗಳಾಗ್ತಾ ಇದ್ದಾವೆ. ಕೋಟೆಯಲ್ಲಿ ತುಂಬಾ ಸುಂದರವಾಗಿದೆ. ನೀವು ಯಾರಾದ್ರೂ ಈ ಕಡೆ ಸೌದತ್ತಿಗೆ ಕಡೆ ಹೋದ್ರೆ ಫ್ರೀ ಆಗಿದ್ರೆ ಒಂದ್ ಸ್ವಲ್ಪ ಹೋಗಿ ಸೌದತ್ತಿ ಕೋಟೆ ನೋಡ್ಕೊಂಡ್ ಬನ್ನಿ. ಇಂಥ ಕೋಟೆಗಳು ನೋಡೋದಕ್ಕೂ ಇಷ್ಟೊಂದು ಗಟ್ಟಿಮುಟ್ಟಾಗಿರುವುದು ಮತ್ತು ಸಿಗುವುದು ಅಪರೂಪ. ಅದಕ್ಕಾಗಿ ಈ ಕಡೆ ಯಾರ ಬಂದ್ರೆ ಸೌದತ್ತಿ ಕೋಟೆ ನೋಡ್ಕೊಂಡು ಹೋಗ್ರಿ, ತುಂಬಾ ಚೆನ್ನಾಗಿದೆ. ಮುಂದೆ ಇಂಥ ಕೋಟೆಗಳು ಮುಂದಿನ ಪೀಳಿಗೆ ಸಿಗ್ತೈತಿಲ್ಲ ಗೊತ್ತಿಲ್ಲ, ನಮ್ಮ ಕಾಲದಾಗ ಇನ್ನೂ ಅದಾವು, ಅದನ್ನ ನೋಡ್ರಿ. ಸ್ನೇಹಿತರೆ, ಸೌದತ್ತಿ ಪಟ್ಟಣದಲ್ಲಿರುವಂತ ಶ್ರೀ ದೇಸಾಯಿ ಅವರ ಕೋಟೆ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಿದ್ದೇನೆ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಾವು ಯಾವತ್ತೂ ಸ್ವಾಗತ ಸುಸ್ವಾಗತ.